ಆಗಿರುವಂಥ ಜೀನಿ ಕಂಪನಿ ಒಂದು ಸ್ಲಿಮ್ ಪ್ರಾಡಕ್ಟ್ ಅನ್ನೋದನ್ನು ಒಂದು ಪೌಡರನ್ನು ಡೂಪ್ಲಿಕೇಟ್ ಮಾಡಿ ಅದನ್ನು ಫ್ಲಿಪ್ಕಾರ್ಟ್ ಮೂಲಕ ಮಾರಾಟ ಮಾಡ್ತಾ ಇರುವ ಒಂದು ಜಾಲವನ್ನು ಕಲಂಬೆಲ್ಲ ಪೊಲೀಸರು ಪತ್ತೆ ಹಚ್ಚಲಾಗಿದೆ. ಸೊ ಅದರಲ್ಲಿ ರಾಜೀವ್ ಖನ್ನಾ ಅನ್ನೋರು ಮತ್ತು ಅವರಿಬ್ಬರು ಮಕ್ಕಳು 3 ಜನ ಸೇರಿಕೊಂಡು RK ಟ್ರೇಡರ್ಸ್, MK ಟ್ರೇಡರ್ಸ್, MHK ಟ್ರೇಡರ್ಸ್ ಅನ್ನೋ ಹೆಸರುಗಳಲ್ಲಿ ಇವರು ಆನ್ಲೈನ್ ಮೂಲಕ ಫ್ಲಿಪ್ಕಾರ್ಟ್ಗೆ ಈ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ನು ಸಪ್ಲೈ ಮಾಡ್ತಾ ಇರೋದು ಕಂಡು ಬಂದಿದೆ. ಸೊ ಅದರಲ್ಲಿ ನಮ್ಮ ಕಲ್ಲಂಬೆಲ್ಲ ಪೊಲೀಸರು ಅವರು ಮತ್ತು ಕಲ್ಲಂಬೆಲ್ಲ SHO ಬೈರೇಗೌಡ ಮತ್ತು ಅವರ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮತ್ತು ಶಿರಾ DSP ಶೇಖರ್ ಅವರು ಇವರ ತಂಡ ಎಲ್ಲ ಡೆಲ್ಲಿಗೆ ಹೋಗಿ ಅಲ್ಲಿ ಗೋಡೌನ್ ಎಲ್ಲಿದೆ ಅದನ್ನು ಪತ್ತೆ ಹಚ್ಚಿ ಅಲ್ಲಿನ ಇರುವ ಮಾಲನ್ನು ಸೀಸ್ ಮಾಡಿ ರಾಜೀವ್ ಖನ್ನಾ ಅನ್ನು ಅರೆಸ್ಟ್ ಮಾಡಲಾಗಿದೆ. ಮಿಕ್ಕಿದ ಉಳಿದ ಅವರಿಬ್ಬರು ಮಕ್ಕಳು ಓಡೋಗಿದ್ದಾರೆ. ಸೊ ಇವ್ರ ಮೇಲೆ ಈಗಾಗಲೇ ನಾವು 14th August ಒಂದು FIR ಮಾಡಲಾಗಿದೆ. ಚೀಟಿಂಗ್ ಮತ್ತು 103, 104 ಟ್ರೇಡ್ ಮಾರ್ಕ್ಸ್ ಆ್ಯಕ್ಟ್ ಅಲ್ಲೇ ಒಂದು FIR ಮಾಡಲಾಗಿದೆ. FIR ಕೆಳಗಡೆ ಇವ್ರನ್ನು ಅರೆಸ್ಟ್ ಮಾಡಿ ಡೆಲ್ಲಿಯಲ್ಲಿರುವಂಥ ಶಾಲಿಮಾರ್ ಮಾರ್ಕೆಟಲ್ಲಿರುವಂಥ ಈ ಗೋಡೌನ್ನಲ್ಲಿ ಸರ್ಚ್ ಮಾಡಿ ಸೀಜರ್ ಮಾಡಿ ಅಕ್ಯೂಸ್ಡನ್ನು ಅರೆಸ್ಟ್ ಮಾಡಿ ಅವನು ರೋಹಿಣಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ ಟ್ರಾನ್ಸಿಟ್ ವಾರೆಂಟ್ ಮೂಲಕ ತುಮಕೂರು ಕಲ್ಲಂಬೆಲ್ಲಿಗೆ ಕರ್ಕೊಂಡು ಬಂದು ಇನ್ವೆಸ್ಟಿಗೇಷನ್ ನಡೆಸಿದರೆ ಈಗ ಅವನು ವಾಪಸ್ಸು ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಿ ಮುಂದಿನ ದಿನಗಳಲ್ಲಿ ಇದು ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಹೇಗೆ ಗೊತ್ತಾಯಿತು? ಇದು ಕೆಲವರು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಈ ಜೀನಿ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿರುವಾಗ ಅವರಿಗೆ ಫೇಕ್ ಪ್ರಾಡಕ್ಟ್ಸ್ ಬಂದಿರೋದು ಕಂಡು ಬಂದಿರುತ್ತೆ. ಏನು ಜೀನಿ ಸ್ಲಿಮ್ ಪೌಡರ್ ಇರುತ್ತೆ ಅದರ ಜಾಗದಲ್ಲಿ ಗೋಧಿ ಪೌಡರ್, ವೀಟ್ ಪೌಡರನ್ನು ಹಾಕಿರೋದು ಕಂಡು ಬರುತ್ತೆ. ಆ ವಿಚಾರ ಈ ಜೀನಿ ಪ್ರಾಡಕ್ಟ್ಸ್ ಮಾಲೀಕರಿಗೆ ಗೊತ್ತು ಬಂದಾದ ಮೇಲೆ ಅವರು ಬಂದು ನಮ್ಮ ಕಲಂಬೆಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ರಿಟರ್ನ್ ಕಂಪ್ಲೇಂಟ್ ಕೊಡ್ತಾರೆ. ಅದರ ಬೇಸಿಸ್ ಮೇಲೆ ನಾವು FIR ಮಾಡಲಾಗಿದೆ. ಈ ಟ್ರೇಡರ್ಸ್ ಕಂಪನಿ ಅಂತ ಹೇಳಿ ಸರ್ ಡೆಲ್ಲಿಲಿ ಅದೇ ಲೈಸೆನ್ಸ್ ಹೇಗೆ ಅಂತ ಹೇಳಿ ಸರ್? ಸೊ ಅದು ಗೋಡೌನ್ ಇಟ್ಕೊಂಡು ಈ ಆನ್ಲೈನ್ ಏನು ಫ್ಲಿಪ್ಕಾರ್ಟ್ ಇಂಥ ಕಂಪನಿಗಳಿಗೆ ಬ್ಯಾಕ್ ಎಂಡ್ನಲ್ಲಿ ಹೋಲ್ಸೇಲ್ ಆಗಿ ಸಪ್ಲೈ ಮಾಡುವಂಥ ಕಂಪನಿಗಳದು. ಈ 3 ಹೆಸರಲ್ಲಿ ಅವರು ಗೋಡೌನ್ಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅದರ ಮೂಲಕನೇ ಇವರು ಫೇಕ್ ಪ್ರಾಡಕ್ಟ್ಸ್ ಅನ್ನು ಮಾರಾಟ ಮಾಡ್ತಾ ಇದ್ದಾರೆ. ಈಗ ನಮ್ಮ ಟೀಮ್ ಕೊಟ್ಟಿರುವ ಮಾಹಿತಿ ಪ್ರಕಾರ ಜೀನಿ ಅಲ್ಲದೆ ಬೇರೆ ಬೇರೆ ರೆಗ್ಯುಲರ್ ಯೂಸ್ ಆಗ್ತಾ ಇರುವಂಥ ಕಂಪನೀಸ್ ಪ್ರಾಡಕ್ಟ್ಸ್ ಸಹ ಅಲ್ಲಿ ಕಂಡು ಬಂದಿದ್ದಾವೆ. ಸೊ ತಕ್ಷಣವೇ ನಾವು ಲೋಕಲ್ ಡ್ರಗ್ ಕಂಟ್ರೋಲರ್ಗೂ ಮತ್ತು ಕ್ರೈಮ್ ಕಂಟ್ರೋಲ್ ಬ್ಯೂರೋಗೂ ಡೆಲ್ಲಿ ಕ್ರೈಮ್ ಪೊಲೀಸರಿಗೂ ಮಾಹಿತಿ ತಿಳಿಸಲಾಗಿದೆ ಮತ್ತು ಲೋಕಲ್ ಶಾಲಿಮಾರ್ ಬಾಗ್ ಪೊಲೀಸ್ ಸ್ಟೇಷನ್ಗೂ ಮಾಹಿತಿ ತಿಳಿಸಲಾಗಿದೆ. ಅಲ್ಲಿ ಅವ್ರನ್ನೂ ಸಹ ಕ್ರಮ ತಗೊಳ್ಳೋದು ಶುರು ಮಾಡಿದ್ದಾರೆ. ಎಷ್ಟು ವರ್ಷದಿಂದ ನಡೀತಾ ಇದೆ ಇದು ಕಂಪನಿ? ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ? ಹೇಗೆ? ಸೊ ಕಳೆದ 2 ವರ್ಷಗಳಿಂದ ಇವರು ಈ ಕೆಲಸ ಮಾಡ್ತಾ ಇರೋದು ನಮಗೆ ಕಂಡು ಬರ್ತಾ ಇದೆ. ಸೊ ಸದ್ಯಕ್ಕೆ ನಮಗೆ ಅಲ್ಲಿ ಕಂಡು ಬಂದಿರುವುದು ಈ ಇಲ್ಲಿಗಲ್ ಆಗಿ ಅಂದ್ರೆ ಫೇಕ್ ಪ್ರಾಡಕ್ಟ್ಸ್ ಅನ್ನು ಮಾರಾಟ ಮಾಡ್ತಾ ಇರೋದು ನಮಗೆ ಕಂಡು ಬಂದಿದೆ. ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ? ಹೇಗೆ ನಡೆಸ್ತಾ ಇದ್ದಾರೆ? ಅವರಲ್ಲಿ ಮೇನ್ 3 ಜನ. ಅವರು ಒಂದು ಅಪ್ಪ ರಾಜೀವ್ ಖನ್ನಾ, ಅವ್ರ ಮಗ ಹಿಮಾಂಶು ಖನ್ನಾ ಮತ್ತು ಮನನ್ ಖನ್ನಾ, ಈ 3 ಜನ ಬಿಸ್ನೆಸ್ ನಡೆಸ್ತಾ ಇದ್ರು ಲೋಕಲ್ ಲೇಬರ್ನ ಇಟ್ಕೊಂಡು. ಸೊ ಅದರಲ್ಲಿ A1 ರಾಜೀವ್ ಖನ್ನಾ ಅಪ್ಪನ್ನು ನಾವು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಮಿಕ್ಕಿದಿಬ್ಬರು ಅಪ್ಸ್ಕೊಂಡು ಆಗಿದ್ದಾರೆ. ಆದಷ್ಟು ಬೇಗ ಅರೆಸ್ಟ್ ಮಾಡಿ ಅದರಲ್ಲಿನೂ ಅವ್ರ ಮೇಲೂ ಇನ್ವೆಸ್ಟಿಗೇಷನ್ ನಡೆಸಿ ಚಾರ್ಜ್ ಶೀಟ್ ಕೊಡಲಾಗುತ್ತೆ. 3 ಜನ ಬರೀ ಕರ್ನಾಟಕ ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ, ಆಲ್ ಓವರ್ ಇಂಡಿಯಾ ಮಾಡಿದ್ದಾರೆ. ಎಸ್ಪೆಷಲಿ ಇದು ಬರೀ ನಾವು ಒಂದು 15 ಲಕ್ಷಕ್ಕೂ ಮಾತ್ರ ಮಾಹಿತಿ ಅದು ಮೋಸ ನಡೆದಿರೋದು ಕಂಡು ಬರ್ತಾ ಇದೆ. ಇನ್ನು ಮಿಕ್ಕಿದ ಕಂಪನೀಸು ಕೋಟ್ಯಾಂತರ ಮೋಸ ಆಗಿರೋದು ನಮಗೆ ಅಲ್ಲಿ ಕಂಡು ಬರ್ತಾ ಇದೆ. ಸೊ ಆ ಮಾಹಿತಿ ಲೋಕಲ್ ಪೊಲೀಸರು ಅಲ್ಲಿ ತಗೊಂಡು ಅವರು ಸಹ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾ ಇದ್ದಾರೆ. ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರು ಮಾಡ್ತಾ ಇದ್ರು? ಅಲ್ಲಿರೋರು ಯಾರು ಲಿಂಕ್ ಇದಾರೆ? ಹೇಗೆ? ಈಗ ಇದರಲ್ಲಿ ನಮಗೆ ಫ್ಲಿಪ್ಕಾರ್ಟ್ ಅವ್ರದ್ದು ಕಂಡು ಬಂದಿದೆ. ಅವರು ಪ್ಲಾಟ್ಫಾರ್ಮ್ ಇಂದ ಮಾರಾಟ ಮಾಡ್ತಾ ಇರೋದು ನಮಗೆ ಕಂಪ್ಲೇಂಟ್ ಅಲ್ಲಿ ಕಂಡು ಬಂದಿದೆ ಕಂಪ್ಲೇನೆಂಟ್ ಇಂದ. ಸೊ ಮುಂದಿನ ದಿನಗಳಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡಿ ಇವ್ರದ್ದು ಎಷ್ಟು ಮಟ್ಟಕ್ಕೆ ರೋಲ್ ಇದೆ ಅನ್ನೋದು ನಾವು ಪತ್ತೆ ಮಾಡ್ತೀವಿ.